Hello guys, welcome back to my class. In today's class, we are going to teach you Spoken English Class 15 presented by Kaviraj Jidage. ಆತ್ಮೀಯ ವಿದ್ಯಾರ್ಥಿಗಳೇ, ತಮ್ಮೆಲ್ಲರಿಗೂ ಇವತ್ತಿನ ಒಂದು ತರಗತಿಗೆ ಸ್ವಾಗತ ಬಯಸ್ತಾ ಇವತ್ತಿನ ತರಗತಿಯಲ್ಲಿ ನಾವು ಸ್ಪೋಕನ್ ಇಂಗ್ಲಿಷ್ ಕ್ಲಾಸ್ 15 ಅನ್ನು ಕಲಿತಾ ಇದ್ವಿ. ಈಗಾಗಲೇ ಹಿಂದಿನ ವಿಡಿಯೋಲಿ ನಾನು ಸ್ಪೋಕನ್ ಇಂಗ್ಲಿಷ್ ಸಂಬಂಧಪಟ್ಟಂತೆ 14 ವಿಡಿಯೋಗಳನ್ನು ಮಾಡಿದ್ದೀನಿ. ಅವುಗಳನ್ನು ನೋಡಬೇಕಂದ್ರೆ ಈ ವಿಡಿಯೋ ಕೆಳಗಿರತಕ್ಕಂಥ ಡಿಸ್ಕ್ರಿಪ್ಷನ್ ಬಾಕ್ಸ್ ಅಲ್ಲಿ ಲಿಂಕ್ ಅನ್ನು ಕೊಟ್ಟಿದ್ದೀನಿ, ನೋಡಬಹುದು. ಸೊ ಈ ವಿಡಿಯೋನ ಕೊನೆವರೆಗೂ ನೋಡಿ, ಹಾಗೂ ನಿಮ್ಮೆಲ್ಲ ಫ್ರೆಂಡ್ಸ್ ಜೊತೆ ಕೂಡ ಶೇರ್ ಮಾಡ್ಕೊಳ್ಳಿ ಮತ್ತು ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿರಂದ್ರೆ ಸಬ್ಸ್ಕ್ರೈಬ್ ಆಗಿ. ಈಗ ನಾವು ಸ್ಟಾರ್ಟ್ ಮಾಡುವಂಥ ಸ್ಪೋಕನ್ ಇಂಗ್ಲಿಷ್ ಕ್ಲಾಸನ್ನು ಲೆಟ್ಸ್ ಬಿಗಿನ್ ದ ಸ್ಪೋಕನ್ ಇಂಗ್ಲಿಷ್ ಕ್ಲಾಸ್ ಹಿಯರ್. ಆ್ಯಂಡ್ ವೇರ್ ಇಸ್ ದ ಡೈಲಾಗ್? ಎಸ್, ನೋಡೋಣ. ಈಗ ಫಸ್ಟ್ ಒಂದು ಇದನ್ನು ನೋಡ್ತಾ ಇದ್ವಿ, ಎಕ್ಸಾಂಪಲನ್ನು. ನಿಮಗೆ ಎಷ್ಟು ಹಣ ಕೊಡಬೇಕು ಅಂತ ನಾವು ಯಾರಿಗಾದರೂ ಇಂಗ್ಲೀಷಲ್ಲಿ ಕೇಳಬೇಕಾಗಿದೆ. ಸೊ ಯಾವ ಥರ ಕೇಳಬೇಕು? ಈಗ ನಾವು ಯಾವುದಾದ್ರೂ ನಮಗೆ ಬಿಲ್ ಆಗಿರುತ್ತೆ, ನಾವು ಹೋಟೆಲ್ಗೆ ಹೋಗಿ ಟಿಫಿನ್ ಅಥವಾ ಏನೋ ಒಂದು ಟೀನೋ ಕೊಡ್ತಿರ್ತೀವಿ. ಸೊ ಅವ್ರಿಗೆ ಎಷ್ಟು ದುಡ್ಡು ಆಯಿತು ನಾವು ಕೇಳಬೇಕಾಗುತ್ತೆ. ಅವಾಗ ಹ್ಯಾಂಗೆ ಕೇಳಬೇಕು? ಹೌ ಮಚ್ ಈಸ್ ದ ಬಿಲ್ ಅಂತ ಕೇಳಬೇಕು. ಹೌ ಮಚ್ ಇಸ್ ದ ಬಿಲ್, ಹೌ ಮಚ್ ಇಸ್ ದ ಮನಿ ಅಂತ ಕೇಳ್ಬೋದು. ಬಟ್ ಬಿಲ್ ಅಂತಕ್ಕಂಥ ವರ್ಡ್ ಸುಟೇಬಲ್. ಎಸ್. ಸೊ ಈಗ ನಾವು ನೆಕ್ಸ್ಟ್ ಎಕ್ಸಾಂಪಲ್ ನೋಡೋಣ. ಸೊ ಯಾಕೆ ಎಕ್ಸಾಂಪಲ್ ನೋಡೋಣ ಈಗ ನೆಕ್ಸ್ಟ್. ಓಕೆ, ಸೆಕೆಂಡ್ ಎಕ್ಸಾಂಪಲ್. ಕೈ ಕೆಸರಾದರೆ ಬಾಯಿ ಮೊಸರು. ಹೌದಾ? ಇದು ಒಂದು ನಾವು ಕನ್ನಡ ಒಂದು ಗಾದೆ ಮಾತನ್ನ, ಹೌದಾ? ಇದೊಂದು ಗಾದೆ ಮಾತು. ಸೊ ಅದನ್ನು ನಾವು ಇಂಗ್ಲೀಷ್ನಲ್ಲಿ ಯಾವ ಥರ ಹೇಳಬೇಕು? ಹಾರ್ಡ್ ವರ್ಕ್ ಆಲ್ವೇಸ್ ಪೇಸ್. ಹಾರ್ಡ್ ವರ್ಕ್ ಆಲ್ವೇಸ್ ಪೇಸ್. ಸೊ ನೆಕ್ಸ್ಟ್ ನೋಡೋಣ. ಎಲ್ಲ ಹಣ ಖರ್ಚಾಗಿದೆ. ಸೊ ನಮ್ಗೆ ಯಾರು ದುಡ್ಡು ಕೊಟ್ಟಿರ್ತಾರೆ, ಎಲ್ಲ ಖರ್ಚಾಗಿದೆ ಅಂತ ನಾವು ಹೇಳ್ಬೇಕಲ್ಲ. ಸೊ ಅದನ್ನು ಈ ಥರ ಹೇಳಬೇಕು. ಆಲ್ ದ ಮನಿ ಹ್ಯಾಸ್ ಬಿನ್ ಸ್ಪೆಂಟ್. ಆಲ್ ದ ಮನಿ ಹ್ಯಾಸ್ ಬಿನ್ ಸ್ಪೆಂಟ್ ಅಂತ ಹೇಳಬೇಕು. ಹೌದಾ? ಸೊ ಫೋರ್ತ್ ಎಕ್ಸಾಂಪಲ್ ನೋಡಿ. ಈಗ ಎಲ್ಲಿದೆ? ಅಡುಗೆ ಅನಿಲ ಮುಗೀತು ಅಂತ ನಾವು ಹೇಳಬೇಕಾಗಿದೆ. ಹೌದಾ? ಅಡುಗೆ ಅನಿಲ ಮುಗೀತು ಅಂದ್ರೆ ನಾವು ಅಡುಗೆಯನ್ನು ಮಾಡೋ ಟೈಮಲ್ಲಿ, ಕಿಚನಲ್ಲಿ ಅಡುಗೆ ಮಾಡೋ ಟೈಮಲ್ಲಿ ಗ್ಯಾಸ್ ಮುಗಿಯುತ್ತೆ ನೋಡಿ. ಸೊ ಗ್ಯಾಸ್ ಮುಗಿದಾಗ ನಮ್ಗೆ ಗ್ಯಾಸ್ ಆಗಿದೆ ಅಂತ ನಾವು ಇಂಗ್ಲೀಷ್ನಲ್ಲಿ ಹೇಳಬೇಕಾಗಿದೆ. ಸೊ ಹೌ ಟು ಸೇ ಇನ್ ಇಂಗ್ಲೀಷ್? ವಿ ಹೌ ಟು ಸೇ ಜಸ್ಟ್ ಲೈಕ್ ದ ಗ್ಯಾಸ್ ಹ್ಯಾಸ್ ಫಿನಿಶ್ಡ್. ದ ಗ್ಯಾಸ್ ಹ್ಯಾಸ್ ಫಿನಿಶ್ಡ್. ನೆಕ್ಸ್ಟ್ ಫಿಫ್ತ್ ಎಕ್ಸಾಂಪಲ್. ಗೊಣಗಬೇಡಿ, ಸದಾ ಸ್ಪಷ್ಟವಾಗಿ ಮಾತನಾಡಿ. ಈಗ ಕೆಲವೊಬ್ರು ಏನೋ ನಮ್ಗೆ ಹೇಳ್ತಿರ್ತಾರೆ, ಬಟ್ ಅವ್ರು ಹೇಳೋ ಟೈಮಲ್ಲಿ ಸರಿಯಾಗಿ ಸ್ಪಷ್ಟವಾಗಿ ಹೇಳ್ತಾ ಇರಲ್ಲ, ನಮ್ಗೆ ಕೇಳೋದಿಲ್ಲ. ಸೊ ಏನೋ ಈಗ ಗೊಣಗ್ತಿರ್ತಾರೆ, ಆ ಥರ ಗೊಣಗಬೇಡಿ, ಸ್ವಲ್ಪ ಸ್ಪಷ್ಟವಾಗಿ ಮಾತಾಡಬೇಕಂತ ನಾವು ಅವರನ್ನು ಕೇಳ್ಕೊತೀವಿ. ಸೊ ಹೌ ಟು ಆಸ್ಕ್ ದೆಮ್? ಜಸ್ಟ್ ಲೈಕ್ ದಿಸ್. ಅವಾಯ್ಡ್ ಮಂಬ್ಲಿಂಗ್. ಮಂಬ್ಲಿಂಗ್ ಅಂದ್ರೇನು? ಗೊಣಗೋದು. ಆಲ್ವೇಸ್ ಸ್ಪೀಕ್ ಕ್ಲಿಯರ್ಲಿ ಅಂತ ಹೇಳಬೇಕು. ಓಕೆ, ನಾವು ಮತ್ತೆ ಮುಂದಿನ ಎಕ್ಸಾಂಪಲ್ ಹೋಗೋಣ. ಈಗ ನಗರದಲ್ಲಿ ಪರಿಸ್ಥಿತಿ ತುಂಬ ವಿಪರೀತವಾಗಿದೆ. ಕೆಲವು ಸಲ ಸಿಟಿ ಒಳಗೆ ನೋಡಿ, ಯಾವುದೋ ಸ್ಟ್ರೈಕ್ ಇದ್ದಾಗ ಅಥವಾ ಜಾಸ್ತಿ ಮಳೆ ಬಂದಾಗ ಈ ಥರದ ಪರಿಸ್ಥಿತಿಯಲ್ಲಿ ಪರಿಸ್ಥಿತಿ ತುಂಬ ವಿಪರೀತ ಇರುತ್ತದೆ. ಅಲ್ಲೆಲ್ಲ ಹೋಗ್ತಕ್ಕಂಥ ಒಂದು ಪರಿಸ್ಥಿತಿ ಇರೋದಿಲ್ಲ. ಸೊ ಅದನ್ನು ಯಾವ ಥರ ಹೇಳ್ಬೇಕು? ನೀವು ಸಿಟಿಗೆ ಹೋಗಬೇಡ್ರಿ, ಸದ್ಯಕ್ಕೆ ಕಂಡೀಷನ್ ಚೆನ್ನಾಗಿಲ್ಲ ಅಂತ ನಾವು ಯಾರಿಗಾದ್ರೂ ಸಜೆಷನ್ ಕೊಡಬೇಕಾಗಿದೆ. ಸೊ ಹೌ ಟು ಟೆಲ್ ಇನ್ ಇಂಗ್ಲೀಷ್? ಯಾವ ಥರ ಹೇಳಬೇಕು? ದ ಸಿಚುವೇಶನ್ ಇನ್ ದ ಸಿಟಿ ಇಸ್ ಟೆನ್ಸ್. ವೆರಿ ಬ್ಯಾಡ್ ಅಂತ ಯೂಸ್ ಮಾಡಬಾರ್ದು. ಟೆನ್ಸ್ ಅಂದರೆ ವಿಪರೀತವಾಗಿದೆ ಪರಿಸ್ಥಿತಿ ಅಂತ ಅರ್ಥ ಕೊಡುತ್ತೆ. ಓಕೆ, ಇಲ್ಲಿ ಬರ್ತಕ್ಕಂಥ ಪ್ರತಿಯೊಂದು ಡೈಲಾಗನ್ನು, ಕನ್ನಡ ಮತ್ತು ಇಂಗ್ಲೀಷ್ ಡೈಲಾಗನ್ನು ನೀವು ನೋಟ್ಬುಕ್ಕಲ್ಲಿ ಬರ್ಕೊಳ್ಳಿ, ಪ್ರಾಕ್ಟೀಸ್ ಮಾಡಿ. ಇದು ನಿಮಗೆ ಸ್ಪೋಕನ್ ಇಂಗ್ಲೀಷ್ ಮಾತಾಡೋಕ್ಕೆ ಒಂದು ಇಂಪ್ರೂವ್ ಮಾಡೋಕ್ಕೆ ತುಂಬಾ ಹೆಲ್ಪ್ ಆಗುತ್ತೆ. ಸೊ ಇಟ್ ಆಲ್ಸೋ ಹೆಲ್ಪ್ಫುಲ್ ಫಾರ್ ದಿ ಡೈಲಾಗ್ ಪ್ರಾಕ್ಟೀಸ್ ಆ್ಯಂಡ್ ಆಲ್ಸೋ ಹೆಲ್ಪ್ಸ್ ಟು ಕನ್ವರ್ಸೇಷನ್ ಆಫ್ ಒನ್ ಲ್ಯಾಂಗ್ವೇಜ್ ಟು ಅನದರ್. ಎಸ್. ಸೊ ನೆಕ್ಸ್ಟ್ ವಿ ಆರ್ ಮೂವಿಂಗ್ ಟು ದಿ ಸೆವೆಂತ್ ಒನ್. ಈ ಚಲನಚಿತ್ರದಲ್ಲಿ ಯಾರ್ಯಾರು ನಟಿಸಿದ್ದಾರೆ? ಸೊ ಯಾರಾದ್ರೂ ನಿಮ್ಮ ಫ್ರೆಂಡ್ಸ್ ಪಿಕ್ಚರ್ಗಳನ್ನ ನೋಡ್ಕೊಂಡು ಬಂದಿರ್ತಾರೆ. ಸೊ ಆ ಪಿಕ್ಚರ್ದಲ್ಲಿ ಹೀರೋ ಯಾರಿದ್ರು, ಹೀರೋಯಿನ್ ಯಾರಿದ್ರು, ಕಾಮಿಡಿಯನ್ ಯಾರಿದ್ರು, ಮ್ಯೂಸಿಕ್ ಡೈರೆಕ್ಟರ್ ಯಾರಿದ್ರು, ಈ ಥರ ನಾವು ಏನಾದರೂ ಕೇಳ್ತೀವಲ್ಲ, ಯಾರ್ಯಾರಲ್ಲಿ ಆ್ಯಕ್ಟ್ ಮಾಡಿದ್ದಾರೆ ಅಂತ. ಸೊ ಹೌ ಟು ಆಸ್ಕ್ ದ ಸೇಮ್ ಕ್ವಶನ್ ಇನ್ ಇಂಗ್ಲೀಷ್? ಇಂಗ್ಲೀಷ್ನಲ್ಲಿ ಆ ಪ್ರಶ್ನೆಯನ್ನು ಯಾವ ಥರ ಕೇಳ್ಬೋದು? ಹೂ ಆಲ್ ಆರ್ ಆ್ಯಕ್ಟಿಂಗ್ ಇನ್ ದಿಸ್ ಮೂವಿ? ಹೂ ಆಲ್ ಆರ್ ಆ್ಯಕ್ಟಿಂಗ್ ಇನ್ ದಿಸ್ ಮೂವಿ? ನೆಕ್ಸ್ಟ್, ಪಂದ್ಯ ಎಷ್ಟು ಹೊತ್ತಿಗೆ ಆರಂಭವಾಗುತ್ತದೆ? ಅಂದರೆ ಮ್ಯಾಚ್ ಯಾವಾಗ ಪ್ರಾರಂಭ ಆಗ್ತದೆ ಅಂತ ನಾವು ಕೇಳಬೇಕಾಗಿದೆ. ಈಗ ನೋಡಿ, ಟಿ ವಿಲೆಲ್ಲ 2020 ಮ್ಯಾಚ್ ಸ್ಟಾರ್ಟ್ ಆಗುತ್ತೆ. ಸೊ ಅವಾಗ ನಮ್ಮ ಫ್ರೆಂಡ್ಸ್ ಯಾರ್ಯಾರು ಕೇಳಬೇಕಾಗಿರುತ್ತೆ, ಸೊ ಯಾವಾಗ ಸ್ಟಾರ್ಟ್ ಆಗುತ್ತೆ ಮ್ಯಾಚ್ ಅಂತ. ಸೊ ಹೌ ಟು ಆಸ್ಕ್ ಇನ್ ಇಂಗ್ಲೀಷ್? ಸೊ ಇಂಗ್ಲೀಷ್ನಲ್ಲಿ ಕೇಳಬೇಕಂದ್ರೆ ಸಿಂಪಲ್ ಆಗಿ ನಾವು ಕೇಳಬೇಕು, ವೆನ್ ವಿಲ್ ದ ಮ್ಯಾಚ್ ಸ್ಟಾರ್ಟ್? ವೆನ್ ವಿಲ್ ದ ಮ್ಯಾಚ್ ಸ್ಟಾರ್ಟ್? ರೈಟ್. ನೆಕ್ಸ್ಟ್ ಸೆಂಟೆನ್ಸ್. ನಿನ್ನ ರಕ್ತದ ಒತ್ತಡ ಸಾಮಾನ್ಯವಾಗಿದೆ. ಸೊ ನಾವು ಡಾಕ್ಟರ್ ಹತ್ರ ಹೋಗಿರ್ತೀವಿ, ಯಾವುದೋ ಕಾರಣಕ್ಕೆ ನಮ್ಗೆ ಆರಾಮ ಇರೋದಿಲ್ಲ. ಸೊ ಡಾಕ್ಟರ್ ಏನು ಮಾಡ್ತಾರೆ? ನಮ್ಮ ಪಲ್ಸನ್ನು ಚೆಕ್ ಮಾಡ್ತಾರೆ, ಆಮೇಲೆ BP ಚೆಕ್ ಮಾಡ್ತಾರೆ. BP ಅಂದರೆ ಬ್ಲಡ್ ಪ್ರೆಷರ್. ಸೊ ಚೆಕ್ ಮಾಡಿದ್ಮೇಲೆ ಏನು ಹೇಳ್ತಾರೆ? ನನ್ನ ರಕ್ತದ ಒತ್ತಡ ಸಾಮಾನ್ಯವಾಗಿದೆ ಅಂತ ಹೇಳ್ತಾರೆ, ಅಂದರೆ ನಾರ್ಮಲ್ ಇದೆ ಅಂತ. ಸೊ ಅದನ್ನು ಇಂಗ್ಲೀಷ್ನಲ್ಲಿ ಯಾವ ಥರ ಹೇಳಬೇಕು? ಯುವರ್ ಬ್ಲಡ್ ಪ್ರೆಷರ್ ಈಸ್ ನಾರ್ಮಲ್.
ಯುವರ್ ಬ್ಲಡ್ ಪ್ರೆಷರ್ ಈಸ್ ನಾರ್ಮಲ್. ಸೊ ನೆಕ್ಸ್ಟ್ 10th ಎಕ್ಸಾಂಪಲ್, ಊಟದಲ್ಲಿ ಸಕ್ಕರೆ ಮತ್ತು ಉಪ್ಪನ್ನು ಕಡಿಮೆ ಮಾಡು. ಸೊ ಡಾಕ್ಟರ್ ಹೇಳ್ತಾರೆ ಬ್ಲಡ್ ಪ್ರೆಷರ್ ಅನ್ನು ಪರವಾಗಿಲ್ಲ ನಾರ್ಮಲ್ ಇದೆ, ಸ್ವಲ್ಪ ಏನು ಮಾಡಿ ಊಟದಾಗ ಸಕ್ಕರೆ ಅಂಶವನ್ನ ಉಪ್ಪನ್ನು ಕಡಿಮೆ ಮಾಡಿರಿ ಅಂತ ಹೇಳ್ತಾರೆ. ಸೊ ಅದನ್ನು ಇಂಗ್ಲೀಷ್ನಲ್ಲಿ ಯಾವ ಥರ ಹೇಳಬೇಕು? ಸೊ ನಾವು ಶುಗರ್ ಪೇಷಂಟನ್ನು ಮತ್ತು ಬಿ ಪಿ ಇದ್ದಂಥ ಪೇಷಂಟನ್ನು ನಾವು ಸಹಜವಾಗಿ ಮಾಡ್ತೀವಿ, ಶುಗರ್ ಇದ್ದವರಿಗೆ ಸಕ್ಕರೆ ಕಡಿಮೆ ಉಣ್ಣು ಅಂತ ಹೇಳ್ತೀವಿ, ಮತ್ತು ಬಿ ಪಿ ಇದ್ದವರಿಗೆ ಉಪ್ಪನ್ನು ಕಡಿಮೆ ಬಳಸಿ ಅಂತ ಹೇಳ್ತೀವಿ. ಸೊ ಅದನ್ನೇ ನಾವು ಇಂಗ್ಲೀಷ್ನಲ್ಲಿ ಯಾವ ಥರ ಹೇಳ್ಬೋದು? ಕಟ್ ಡೌನ್ ಶುಗರ್ ಆ್ಯಂಡ್ ಸಾಲ್ಟ್ ಇನ್ ಲಂಚ್. ನೋಡಿ, ಕಟ್ ಡೌನ್ ಅಂದ್ರೇನು? ಕಡಿಮೆ ಮಾಡಿ ಅಂತ ಅರ್ಥ. ಶುಗರ್ ಆ್ಯಂಡ್ ಸಾಲ್ಟ್ ಇನ್ ಲಂಚ್. ಸೊ ನಿಮ್ಮ ಮನೇಲಿ ಯಾರಾದರೂ ವಯಸ್ಸಾದವರಿಗೆ ಶುಗರ್ ಮತ್ತು ಬಿ ಪಿ ಇದ್ರೆ ಕೂಡ ಅವ್ರಿಗೆ ಕೂಡ ಸಲಹೆ ಕೊಡ್ಬೋದು. ಏನಂತ? ಕಟ್ ಡೌನ್ ಶುಗರ್ ಅಂತ ಹೇಳ್ಬೋದು, ಅಥವಾ ಕಟ್ ಡೌನ್ ಸಾಲ್ಟ್ ಅಂತ ಹೇಳ್ಬೋದು, ಅಥವಾ ಕಟ್ ಡೌನ್ ಆಯಿಲ್ ಫುಡ್ ಅಂತ ಹೇಳ್ಬೋದು. ಇದೆಲ್ಲ ಸಾಮಾನ್ಯವಾದಂಥ ಸೆಂಟೆನ್ಸ್ಗಳು. ನೆಕ್ಸ್ಟ್ ಸೆಂಟೆನ್ಸ್ ನಂಬರ್ 11, ನನಗೆ ಸ್ವಲ್ಪ ಬಿಸಿನೀರು ಬೇಕು. ನಾವು ಚಳಿಗಾಲದಲ್ಲಿ ಸ್ನಾನ ಮಾಡೋಕ್ಕಾದ್ರೆ ಕೆಲವೊಂದು ಸಲ ಏನು ಮಾಡ್ತೀವಿ ಅಂದರೆ ಚಳಿಗೆ ನಮಗೆ ತಣ್ಣೀರಿಂದ ಸ್ನಾನ ಮಾಡೋಕ್ಕಾಗೋದಿಲ್ಲ. ಸೊ ನಮಗೆ ಇನ್ನೂ ಸ್ವಲ್ಪ ಬಿಸಿನೀರು ಬೇಕಂತ ಹೇಳಬೇಕಾಗಿದೆ. ಅದು ಯಾವ ಥರ ಹೇಳಬೇಕು? ಹೌ ಟು ಸ್ಪೀಕ್ ಇನ್ ಇಂಗ್ಲೀಷ್? ಗೆಟ್ ಮೀ ಸಮ್ ಹಾಟ್ ವಾಟರ್. ಗೆಟ್ ಮೀ, ಗಿವ್ ಮೀ ಅನ್ನೋಕ್ಕಿಂತಲೂ ನಾವು ಗೆಟ್ ಮೀ ಸಮ್ ಹಾಟ್ ವಾಟರ್ ಅಂದರೆ ಚೆನ್ನಾಗಿ ಅನಿಸುತ್ತೆ. ಸೊ ಗಿವ್ ಮೀಸ್ ಆಲ್ಸೋ ರೈಟ್. ಗಿವ್ ಮೀ ಸಮ್ ಹಾಟ್ ವಾಟರ್ ಅಂದರೂ ಕೂಡ ಏನು ತಪ್ಪಿಲ್ಲ, ಬಟ್ ಅಲ್ಲಿ ಪ್ಲೀಸ್ ಗಿವ್ ಮೀ ಸಮ್ ಹಾಟ್ ವಾಟರ್ ಅಂತ ಬಳಸಬೇಕು, ಚೆನ್ನಾಗಿ ಅನಿಸುತ್ತೆ. ಸೊ ಲ್ಯಾಂಗ್ವೇಜು ನೀಟ್ ಅನಿಸುತ್ತೆ. ನೆಕ್ಸ್ಟ್ ನಾವೀಗ ಇಲ್ಲಿ 11 ಎಕ್ಸಾಂಪಲ್ಗೆ ನೋಡಿದ್ವಿ. ಮುಂದಿನ ಎಕ್ಸಾಂಪಲ್ಗೆ ಹೋಗೋಣ ನಾವೀಗ. ಎಕ್ಸಾಂಪಲ್ ನಂಬರ್ 12. ಸೊ 12 ಎಕ್ಸಾಂಪಲ್ ಏನು ಹೇಳ್ತಾ ಇದೆ? ನನಗೆ ಜ್ವರ ಕೆಮ್ಮು ಬಂದಿದೆ. ಜ್ವರ ಮತ್ತು ಕೆಮ್ಮು. ಡಾಕ್ಟರ್ ಹತ್ರ ಹೋದಾಗ ನಿಮ್ಗೆ ಕೇಳ್ತಾರೆ ಏನಾಗಿದೆ ಹೇಳಿ ಅಂತ ಕೇಳ್ತಾರೆ. ನಾವು ಹೇಳ್ತೀವಿ ನನಗೆ ಯಾಕೋ ಸ್ವಲ್ಪ ಜ್ವರ ಬರ್ತಾ ಇದೆ, ಕೆಮ್ಮು ಬರ್ತಾ ಇದೆ ಅಂತ ಹೇಳ್ತೀವಿ. ಸೊ ಹೌ ಟು ಟೆಲ್ ಇನ್ ಇಂಗ್ಲೀಷ್? ಐ ಹ್ಯಾವ್ ಸಮ್ ಫೀವರ್ ಆ್ಯಂಡ್ ಕಾಫ್. ಕಾಫ್ ಅಂದ್ರೇನು? ಕೆಮ್ಮು. ಫೀವರ್ ಅಂದರೆ ಜ್ವರ ಅಥವಾ ಉರಿ. ಐ ಹ್ಯಾವ್ ಸಮ್ ಫೀವರ್ ಆ್ಯಂಡ್ ಕಾಫ್ ಅಂತ ಹೇಳಬೇಕು. ನೆಕ್ಸ್ಟ್ 13, ಬಹಳ ದಿನಗಳಿಂದ ನಿಮ್ಮನ್ನು ನೋಡಲಾಗಲಿಲ್ಲ. ಅಯ್ಯೋ ನಿಮ್ಗೆ ನೋಡಿ ಎಷ್ಟು ದಿವಸ ಆಯ್ತು ರೀ ಅಂತೀವಿ ನೋಡಿ. ಯಾರಾದರೂ ಭಾಳ ದಿವಸ ಆದ್ಮೇಲೆ ನಮಗೆ ಭೇಟಿ ಆಗ್ತಾರೆ ಅಥವಾ ಊರಿಗೆ ಬಂದಿರ್ತಾರೆ, ಅಯ್ಯೋ ನಿಮ್ಗೆ ನೋಡಿ ಎಷ್ಟು ದಿವಸ ಆಯ್ತಲ್ರಿ ಅಂತ ಅಂತೀವಲ್ಲ. ಸೊ ಅದನ್ನು ಇಂಗ್ಲೀಷ್ನಲ್ಲಿ ಹೇಗೆ ಹೇಳಬೇಕು? ಲಾಂಗ್ ಟೈಮ್ ನೋ ಸಿ. ಲಾಂಗ್ ಟೈಮ್ ನೋ ಸಿ. 14th ಎಕ್ಸಾಂಪಲ್, ಹೊರಗಡೆ ಕಾಯುತ್ತಾ ಕುಳಿತುಕೋ. ಈಗ ನಾವು ಯಾವುದಾದ್ರೂ ಆಫೀಸ್ಗೆ ಹೋಗಿರ್ತೀವಲ್ಲ, ಅಲ್ಲೆಲ್ಲ ಹೇಳ್ತಾರೆ ನೋಡ್ರಿ, ಇನ್ನು ಬಾಸ್ ಬಂದಿಲ್ಲ, ಸ್ವಲ್ಪ ಹೊರಗಡೆ ವೆಯ್ಟ್ ಮಾಡಿ ಅಂತ, ಹೊರಗಡೆ ಕೂತ್ಕೊಳ್ಳಿ ಅಂತ ಹೇಳ್ತಾರೆ. ಹೊರಗಡೆ ವೆಯ್ಟ್ ಮಾಡಿ, ಡಾಕ್ಟರ್ ಬಂದಿಲ್ಲ ಏನೋ ವೆಯ್ಟ್ ಮಾಡಿ ಅಂತಲೂ ಕೂಡ ಹೇಳ್ತಾರಲ್ಲ. ಸೊ ಯಾವ ಥರ ಹೇಳಬೇಕು? ವೇಟ್ ಔಟ್ಸೈಡ್ ಅಂತ ಹೇಳಬೇಕು. ಗೋ ಔಟ್ ಅಂತ ಹೇಳಬಾರ್ದು. ಸೊ ಗೋ ಔಟ್ ಅಂದರೆ ತುಂಬಾ ಆಡ್ ಅನಿಸುತ್ತೆ. ಗೋ ಔಟ್ ಅಂದರೆ ಹೊರಗೆ ಹೋಗ್ರಿ ಮೊದಲು ಅಂದಂಗೆ ಆಗ್ತದೆ. ಸೊ ಮನೆಯಿಂದ ಹೊರಗೆ ಹೋಗ್ರಿ, ಆಫೀಸಿಂದ ಹೊರಗೆ ಹೋಗ್ರಿ ಅಂದರೆ ಅದು ಎದುರಿದಂಥ ವ್ಯಕ್ತಿಗೆ ತುಂಬಾ ಮನಸ್ಸಿಗೆ ಹರ್ಟ್ ಆಗುತ್ತೆ. ಸೊ ಆ ಥರ ಹೇಳೋ ಬದಲಿ ವೆಯ್ಟ್ ಔಟ್ಸೈಡ್ ಅಂದರೆ ಸಾಕು, ಹೊರಗೆ ಹೋಗ್ರಿ ಅಂತಲೇ ಅರ್ಥ ಕೊಡುತ್ತೆ. ಎಸ್, ಹೊರಗಡೆ ಕಾಯುತ್ತಾ ಕುಳಿತುಕೋ, ವೆಯ್ಟ್ ಔಟ್ಸೈಡ್. ಸೊ 15th ಎಕ್ಸಾಂಪಲ್ ನೋಡೋಣ ಈಗ. ನೀನು ಅವನ ಮನೆಗೆ ಹೋಗಿದ್ಯಾ ಅಂತ ನಾವು ಎನ್ಕ್ವೈರಿ ಮಾಡ್ತಿರ್ತೀವಿ. ಸೊ ಅವ್ರ ಮನೆಗೆ ಹೋಗಿ ಬಂದಿರೇನು ಇಲ್ಲ ಅಂತ ನಾವು ಕೇಳ್ತೀವಲ್ಲ. ಸೊ ಹೌ ಟು ಆಸ್ಕ್ ಇನ್ ಇಂಗ್ಲೀಷ್? ಡಿಡ್ ಯು ಗೋ ಹಿಸ್ ಹೌಸ್? ಇಲ್ಲಿ ಟು ಅಂತ ಬಂದಿದೆ ನೋಡಿ. ಡಿಡ್ ಯು ಗೋ ಟು ಹಿಸ್ ಹೌಸ್? ಎಸ್, ರೈಟ್. ನೆಕ್ಸ್ಟ್ ಎಕ್ಸಾಂಪಲ್ 16th, ಇಲ್ಲ ನಾನು ಇನ್ನೂ ಹೋಗಬೇಕಾಗಿದೆ. ನೋಡಿ ಅಲ್ಲಿ ಮೇಲಿನ ಪ್ರಶ್ನೆಯಿಂದ ಉತ್ತರ ಕೆಳಗಿದೆ. 15ನೇ ಎಕ್ಸಾಂಪಲ್ ಪ್ರಶ್ನೆ ಕೇಳ್ತಾ ಇದೆ, ಅದರ ಉತ್ತರ ನಾನು 16ನೇ ಎಕ್ಸಾಂಪಲ್ಗೆ ಕೊಟ್ಟಿದ್ದೀನಿ. ನೀನು ಅವನ ಮನೆಗೆ ಹೋಗಿದ್ಯಾ? ಡಿಡ್ ಯು ಗೋ ಟು ಹಿಸ್ ಹೌಸ್ ಅಂತ ಪ್ರಶ್ನೆ ಇದೆ. ಇಲ್ಲ ನಾನು ಇನ್ನೂ ಹೋಗಬೇಕಾಗಿದೆ, ಇಲ್ಲ ನಾನು ಹೋಗಿಲ್ಲ, ಇನ್ನೂ ಹೋಗಬೇಕಾಗಿದೆ ಅಂತ ಹೇಳಬೇಕಾಗಿದೆ. ಸೊ ಹೌ ಟು ಟೆಲ್? ನೋ, ಐ ಹ್ಯಾವ್ ಎಟ್ ಟು ಗೋ. ಐ ಹ್ಯಾವ್ ಎಟ್ ಟು ಗೋ ಅಂದರೆ ಇನ್ನೂ ಹೋಗಬೇಕು. ನೋ, ಐ ಹ್ಯಾವ್ ಎಟ್ ಟು ಗೋ ನಾವು. ಎಸ್, ರೈಟ್. 17th ಎಕ್ಸಾಂಪಲ್, ನೀನು ನಿನ್ನೆ ಖರೀದಿಗೆ ಹೊರಗೆ ಹೋಗಿದ್ದೀಯಾ? ಅಂದರೆ ಶಾಪಿಂಗ್ ಹೊರಗೆ ಹೋಗಿದ್ಯಾ ನೀನು, ಅಥವಾ ಪರ್ಚೇಸ್ ಮಾಡಲಿಕ್ಕೆ ಏನಾದರೂ ಹೊರಗಡೆ ಹೋಗಿದ್ದೇನೋ ಅಂತ ಕೇಳ್ತಾ ಇದೆ ಪ್ರಶ್ನೆ. ಸೊ ಯಾವ ಥರ ಕೇಳ್ಬೇಕು ಇಂಗ್ಲೀಷ್ನಲ್ಲಿ? ವೇರ್ ಯು ಔಟ್ ಶಾಪಿಂಗ್ ಎಸ್ಟರ್ಡೇ? ವೇರ್ ಅಂತಕ್ಕಂಥದ್ದು ಪಾಸ್ಟ್ ಕಂಟಿನ್ಯೂಸ್ ಟೆನ್ಸ್ನ ಒಂದು ಹೆಲ್ಪಿಂಗ್ ವರ್ಬು. ವೇರ್ ಯು ಔಟ್ ಶಾಪಿಂಗ್ ಎಸ್ಟರ್ಡೇ? ಗೋ ಔಟ್ ಅಂತಲೂ ಕೂಡ ಬಳಸ್ಬೋದು ಅಲ್ಲಿ. ವೇರ್ ಯು ಗೋ ಔಟ್ ಶಾಪಿಂಗ್ ಎಸ್ಟರ್ಡೇ ಅಂತಲೂ ಕೂಡ ಕೇಳ್ಬೋದು. ಔಟ್ ಗೋ ಬದಲಿ ನಾವು ನೇರವಾಗಿ ಔಟ್ ಅಂತ ಕೂಡ ನಾವು ಬಳಸ್ಬೋದು. ವೇರ್ ಯು ಔಟ್ ಶಾಪಿಂಗ್ ಎಸ್ಟರ್ಡೇ. ನೆಕ್ಸ್ಟ್ 18th ಒನ್, ಹೌದು ನಾನು ಮಾರ್ಕೆಟ್ಗೆ ಹೋಗಿದ್ದೆ. ನೋಡಿ ಮೇಲಿನ ಪ್ರಶ್ನೆ 17ನೇ ಪ್ರಶ್ನೆ ಕೇಳ್ತಾ ಇದೆ, ಇಲ್ಲಿ 18ನೇದು ಉತ್ತರ ಇದೆ. ಹೌದು ನಾನು ಮಾರ್ಕೆಟ್ಗೆ ಹೋಗಿದ್ದೆ. ಹಿಂಗೆ ಹೇಳ್ಬೇಕು ಇಂಗ್ಲೀಷ್ನಲ್ಲಿ? ಎಸ್, ಇಟ್ ವಾಸ್.
ನೋಡಿ, ಎಸ್ ಐ ವೆಂಟ್ ಟು ದ ಮಾರ್ಕೆಟ್ ಅಂದ್ರೆ ಕೂಡ ನಾವು ಕಂಪ್ಲೀಟ್ ಸೆಂಟೆನ್ಸ್ ಅಲ್ಲಿ ಕೂಡ ಹೇಳ್ಬೋದು. ಬಟ್ ನಾವು ಸ್ಪೋಕನ್ ಇಂಗ್ಲಿಷ್ ನಲ್ಲಿ ಕಂಪ್ಲೀಟ್ ಆಗಿ ಸೆಂಟೆನ್ಸ್ ಗಳನ್ನ ಫ್ರೇಮ್ ಮಾಡಬೇಕಂತೇನಿಲ್ಲ. ನಾವು ರಿಟರ್ನ್ ಇಂಗ್ಲಿಷ್ ನಲ್ಲಿ ಅಂದ್ರೆ ರೈಟಿಂಗ್ ಇಂಗ್ಲಿಷ್ ನಾವು ಜಾಸ್ತಿ ಮಾಡ್ತೀವಿ ಅಂದ್ರೆ ಕಂಪ್ಲೀಟ್ ಸೆಂಟೆನ್ಸ್ ಅಲ್ಲಿ ಬರುತ್ತೀವಿ. ಬಟ್ ಸ್ಪೋಕನ್ ಇಂಗ್ಲಿಷ್ ನಲ್ಲಿ ಕಂಟಿನ್ಯೂಸ್ ಸೆಂಟೆನ್ಸ್ ಒಂದು ಕಂಪ್ಲೀಟ್ ಸೆಂಟೆನ್ಸ್ ಮಾಡಬೇಕಂತೇನಿಲ್ಲ. ನೋಡಿದ್ರಿ 18th ಎಕ್ಸಾಂಪಲ್ ನೋಡಿ, ಹೌದು ನಾನು ಮಾರ್ಕೆಟ್ಗೆ ಹೋಗಿದ್ದೆ ಅಂತ ಕನ್ನಡದಲ್ಲಿ ಹೇಳ್ತಾ ಇದೆ. ಬಟ್ ಇಂಗ್ಲಿಷ್ ನಲ್ಲಿ ಅಷ್ಟು ಡೀಟೇಲ್ ಆಗಿ ಹೇಳ್ತಾ ಇಲ್ಲ. ಎಸ್ ಇಟ್ ವಾಸ್ ಅಂತ ಹೇಳ್ತಾ ಇದೆ. ಎಸ್ ಇಟ್ ವಾಸ್ ಅಂದ್ರೆ ಏನು, ಹೌದು ಹೋಗಿದ್ದೆ ಅಂತ ಅರ್ಥ ಕೊಡುತ್ತೆ. ಎಸ್ ನಾವು ಈ ಥರನೇ ಶಾರ್ಟ್ ಆಗಿ ಸೆಂಟೆನ್ಸೇ ಮಾಡಬೇಕು. ಅದು ನಾವು ಲಾಂಗ್ ಆಗಿ ಕೂಡ ಹೇಳ್ಬೋದು. ಯಾವ ಥರ ಹೇಳ್ಬೋದು, ಎಸ್ ಐ ವೆಂಟ್ ಟು ದ ಮಾರ್ಕೆಟ್ ಎಸ್ಟರ್ಡೇ. ನೋಡಿ, ಇಷ್ಟು ಲಾಂಗ್ ಸೆಂಟೆನ್ಸ್ ಮಾಡೋ ಬದಲಿ ಎಸ್ ಇಟ್ ವಾಸ್ ಅಂದರೆ ಮುಗಿದೋಯ್ತು, ಹೌದು ಹೋಗಿದ್ದೆ, ಮುಗಿದು ಹೋಗ್ತದೆ. ನೆಕ್ಸ್ಟ್ 19th ಎಕ್ಸಾಂಪಲ್, ನೀನು ದಿನಪತ್ರಿಕೆ ಓದುತ್ತಿದ್ದೀಯಾ ಅಂದರೆ ನೀನು ನ್ಯೂಸ್ ಪೇಪರ್ ಓದ್ತೀಯೇನು ಅಂತ ನಾವು ಎನ್ಕ್ವೈರ್ ಮಾಡಬೇಕು. ಅಥವಾ ನ್ಯೂಸ್ ಪೇಪರ್ ಆಗಿರ್ಬೋದು ಅಥವಾ ಕಾದಂಬರಿ. ನಾನು 2 ಎಕ್ಸಾಂಪಲ್ ಅನ್ನು ಕೊಟ್ಟಿದ್ದೀನಿ ಇಲ್ಲಿ. ಅಂದರೆ ಬೇರೆ ಬೇರೆ ಸಮಯದಲ್ಲಿ ಯಾವ ಥರ ಬಳಸಬೇಕು ಅನ್ನೋ ಐಡಿಯಾ ಬರಲಿ ಅಂತ 2 ಕೊಟ್ಟಿದ್ದೀನಿ. ನೋಡಿ, ಇಂಗ್ಲೀಷ್ನಲ್ಲಿ ವೇರ್ ಯು ರೀಡಿಂಗ್ ದ ನ್ಯೂಸ್ ಪೇಪರ್ ಅಂದರೆ ನ್ಯೂಸ್ ಪೇಪರ್ ಓದ್ತಾ ಇದೆಯೇನು, ಆರ್ ದ ನಾವೆಲ್ ಅಂತ ಕೂಡ ಆಗ್ಬೋದು. ಅಂದರೆ ವೇರ್ ಯು ರೀಡಿಂಗ್ ದ ನಾವೆಲ್, ಕಾದಂಬರಿ ಓದ್ತಾ ಇದೆಯೇನು. ವೇರ್ ಯು ರೀಡಿಂಗ್ ದ ನ್ಯೂಸ್ ಪೇಪರ್, ವೃತ್ತಪತ್ರಿಕೆನ ಓದ್ತಾ ಇದೆಯೇನು. ಈ ಥರ ಅಂದರೆ ನಾವು ದ ನ್ಯೂಸ್ ಪೇಪರ್ ಬದಲಿ ದ ನಾವೆಲ್ ಅಂತ ಹಾಕ್ಬೋದು, ದ ಬುಕ್ ಅಂತ ಹೇಳ್ಬೋದು, ದ ಪೋಯಮ್ ಅಂತ ಹೇಳ್ಬೋದು. ಹಿಂಗೆ ಏನು ಬೇಕಾದ್ರೂ ಕೂಡ ನಾವು ಹೇಳ್ಬೋದು. ಸೊ ಲಾಸ್ಟ್ ಎಕ್ಸಾಂಪಲ್ ನೋಡೋಣ. ಈಗ ಇನ್ನೂ ಸಾಕಷ್ಟು ಲಾಸ್ಟ್ ಇಲ್ಲ, ಇನ್ನೂ ಅವೇ. 20th ಎಕ್ಸಾಂಪಲ್, ನೀನು ಆಟ ಆಡ್ತೀಯೇನು, ವಿಲ್ ಯು ಪ್ಲೇ. ನೋಡಿ, ನಾವು ಚಿಕ್ಕ ಮಕ್ಕಳು ಕ್ಲಾಸಲ್ಲಿ ಕೂತಾಗ ಅವ್ರು ಕೇಳ್ತಿದ್ವಿ, ಬೋರ್ ಆಗ್ತಾ ಇದೆ. ಅವ್ರ ಮುಖ ನೋಡಿದಾಗ ಗೊತ್ತಾಗುತ್ತೆ ಮಕ್ಕಳು ಮನೆ ಒಳಗೆ ಕೂತು ಬೋರ್ ಆಗುತ್ತೆ. ಸೊ ಅವ್ರ ಮುಖ ಬೋರ್ ಆದಾಗ ನಾವು ಕೇಳ್ತೀವಲ್ಲ, ನೀನು ಆಟ ಆಡೋಕೆ ಹೋಗ್ತೇನೋ ಅಂತ ಕೇಳ್ತೀವಲ್ಲ, ವಿಲ್ ಯು ಪ್ಲೇ, ನೀನು ಆಟ ಆಡ್ತೀಯಾ ಅಂತ ಕೇಳ್ಬೋದು. ಎಸ್. ನೆಕ್ಸ್ಟ್ ಎಕ್ಸಾಂಪಲ್ 21, ಇಲ್ಲ ನಾನು ಆಟ ಆಡೋದಿಲ್ಲ. ಸೊ ಮಗು ಹೇಳುತ್ತೆ, ನಾನು ಆಟ ಆಡೋಲ್ಲ, ನನಗೆ ಮೊಬೈಲ್ ಬೇಕು ಅಂತ ಹೇಳ್ತೇನೆ. ನೋಡಿ, ಹೌದಾ. ಸೊ ಜಸ್ಟ್ ಫಾರ್ ಫನ್, ಇಲ್ಲ ನಾನು ಆಟ ಆಡೋದಿಲ್ಲ ಅಂತ ಹೇಳ್ತಾ ಇದ್ದೀನಿ ಮಗು. ಸೊ ಹೌ ಟು ಟೆಲ್ ಇನ್ ಇಂಗ್ಲೀಷ್, ನೋ ಐ ವೋಂಟ್. ನೋಡಿ, ಇಲ್ಲಿ ಕೂಡ ನಾನು ಶಾರ್ಟ್ ಸೆಂಟೆನ್ಸ್ ಮಾಡಿದ್ದೀನಿ. ನೋ ಐ ವಿಲ್ ನಾಟ್ ಗೋ ಔಟ್ ಪ್ಲೇ ಅಂತಲೂ ಕೂಡ ನಾವು ಫುಲ್ ಆಗಿ ಹೇಳ್ಬೋದು. ಬಟ್ ಅಷ್ಟು ಲಾಂಗ್ ಆಗಿ ಬೇಕಾಗಿಲ್ಲ ಸ್ಪೋಕನ್ ಇಂಗ್ಲೀಷ್ನಲ್ಲಿ. ನೋ ಐ ವೋಂಟ್ ಅಂದರೆ ನಾನು ಆಟ ಆಡೋದಿಲ್ಲ. ಎಸ್. ನೆಕ್ಸ್ಟ್ 22 ಎಕ್ಸಾಂಪಲ್, ನಾನು ಬೆಳಗ್ಗೆ ಬೇಗನೆ ಹೇಳೋದಿಲ್ಲ. ಹೇಳೋದಂದ್ರೆ ಬಿಡ್ರಿ ಅಂತೀವಲ್ಲ. ಎಸ್. ಸೊ ಈ ಬೇಗನೆ ಹೇಳೋದಿಲ್ಲ ಅಂದರೆ ನಾವು ಯಾವ ಥರ ಹೇಳಬೇಕು ಇಂಗ್ಲೀಷ್ನಲ್ಲಿ, ಐ ಡು ನಾಟ್ ಗೆಟ್ ಅಪ್ ಅರ್ಲಿ ಇನ್ ದ ಮಾರ್ನಿಂಗ್. ಸೊ ನಮ್ಗೆ ಯಾರಾದ್ರು ಕೇಳ್ತಾರೆ, ನೀವು ಮುಂಜಾನೆ ಬೇಗ ಹೇಳ್ತೀರಿ ಏನೋ ಅಂತ ಕೇಳ್ತಾರೆ, ನನಗೆ ಬೇಗ ಹೇಳೋಕ್ಕಾಗಲ್ಲ, ನಾವು ಏನು ಹೇಳಿದ್ರು 8-9 ಮುಂದೆ ಅಂತೀವಲ್ಲ. ಸೊ ಅದನ್ನೇ ಯಾವ ಥರ ಹೇಳ್ಬೇಕಂದ್ರೆ, ಐ ಡು ನಾಟ್ ಗೆಟ್ ಅಪ್ ಅರ್ಲಿ ಇನ್ ದ ಮಾರ್ನಿಂಗ್. ಡು ನಾಟ್ ಗೆಟ್ ಅಪ್. ಎಸ್. ನೆಕ್ಸ್ಟ್ ಎಕ್ಸಾಂಪಲ್ 22 ಅಲ್ಲಿಗೆ ಸರಿ. ಸೊ ಈ ಎಕ್ಸಾಂಪಲ್ಗೆ ನಮಗೀಗ ಇಲ್ಲಿಗೆ ಮುಗಿದು. ಈ 22 ಎಕ್ಸಾಂಪಲ್ಗಳನ್ನ ನೀವು ಕೂಡ ಪ್ರಾಕ್ಟೀಸ್ ಮಾಡಿ. ಒಬ್ಬರು ಇಂಗ್ಲೀಷ್ನಲ್ಲಿ ಮಾತಾಡಿ, ಒಬ್ಬರು ಕನ್ನಡದಲ್ಲಿ ಮಾತಾಡಿ. ಸೊ ಅದೇ ಸೆಂಟೆನ್ಸ್ಗಳನ್ನ ನಿಮ್ಮ ಕನ್ನಡಿ ಮುಂದೆ ಮಿರರ್ಗಳ ಮುಂದೆ ನಿಂತೆ ಪ್ರಾಕ್ಟೀಸ್ ಮಾಡಿದರೆ ನಿಮ್ಗೆ ಸ್ಟೇಜ್ ಕರೇಜ್ ಕೂಡ ಬರುತ್ತೆ, ಸ್ಪೋಕನ್ ಇಂಗ್ಲೀಷ್ ಕೂಡ ಇಂಪ್ರೂವ್ ಆಗುತ್ತೆ ಅಂತ ಹೇಳ್ತಾ ಇವತ್ತಿನ ಈ ಒಂದು ಪಾಠವನ್ನು ಮುಗಿಸೋಣ. ಸೊ ಥ್ಯಾಂಕ್ ಯು ಆಲ್ ಫಾರ್ ವಾಚಿಂಗ್ ದ ವಿಡಿಯೋ. ಇಫ್ ಯು ಲೈಕ್ ದ ವಿಡಿಯೋ, subscribe to our channel to get more videos. Thank you all.